ಭಾಷೆಯ ಮಾತನಾಡುವವರು ಉಳಿದ್ರೇ ಆ ಭಾಷೆ ಉಳಿಯುತ್ತೆ. ಆ ಭಾಷೆ ಮಾತನಾಡುವವರೇ ಉಳಿಲಿಲ್ಲ ಅಂದರೆ ಆ ಭಾಷೆ ಉಳಿಯಲ್ಲ. ಅದೇ ನಾವು ಪ್ರಜಾಪ್ರಭುತ್ವ ಅಥವಾ ನಾವು ಆ್ಯಕ್ಚುಲಿ ಅದಕ್ಕೆ ಕನ್ನಡದ್ದೇ ಪದ ನಾವು ಮಂದಿ ಆಳ್ವಿಕೆ ಅಂತ ಬಳಸ್ತಾ ಇದ್ದೀವಿ. ಆ ಮಂದಿ ಆಳ್ವಿಕೆ ಗುರಿನೇ ಅದು. ನೀನು ಎಲ್ಲ ಜನರ ಒಂದು ಸೌಲಭ್ಯಕ್ಕೋಸ್ಕರನೇ ಇರೋದು ಆಡಳಿತ. ಎಲ್ಲ ಶಾಸನಗಳ ಒಂದು ದಾಖಲೆ ನಿಮಗೆ ಇವತ್ತಿಗೂ ಸಿಗುತ್ತೆ. ಅದು ನಿಮಗೆ ಆ್ಯಕ್ಚುಲಿ ನಿಮ್ಮ ಬೆರಳ ತುದಿಯಲ್ಲೇ ಸಿಗುತ್ತೆ. ಈಗ archive.org ಅಂತ ಹೋದರೆ ನಿಮಗೆಲ್ಲ ಎಪಿಗ್ರಾಫಿಯ ಕರ್ನಾಟಕ ಸಿಗುತ್ತೆ. ನುಡಿಯ ಕಲಿಕೆ ಬೇರೆ, ನುಡಿಯ ಮೂಲಕ ಕಲಿಕೆ ಬೇರೆ. ಮಹಾರಾಷ್ಟ್ರ ನಾಸಿಕ್ವರೆಗೂ ಕನ್ನಡ ಹಿತ್ತು ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದವರೇ ಇಲ್ಲೇ ಹುಟ್ಟಿ ಬೆಳೆದ BL ರೈಸ್ ಅವರು ಈಸ್ ಫಾದರ್ ಆಫ್ ಎಪಿಗ್ರಫಿ ಅಂತ ಹೇಳ್ತಾರೆ. ಅವರೆಲ್ಲ ತುಂಬ ಕೆಲಸಗಳನ್ನು ಈಗಾಗಲೇ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಕುಗ್ರಾಮದಲ್ಲೂ ಇರುವಂತಹ ಶಾಸನಗಳನ್ನು ಕಲ್ಬರಹಗಳನ್ನು ಆದಷ್ಟು ಅವ್ರಿಗೆ ಎಷ್ಟು ಸಿಕ್ತು ಆ ಕಾಲದಲ್ಲಿ ಎಲ್ಲವನ್ನೂ ದಾಖಲೆ ಮಾಡಿ ಅದನ್ನು ಡೆಸಿಫರ್ ಮಾಡಿ, ಅಂದರೆ ಅದು ಹಳೆಗನ್ನಡದ ಬರಹದಲ್ಲಿದ್ದರೆ ಅದನ್ನು ಹೊಸಗನ್ನಡದ ಈಗಿನ ಬರಹಕ್ಕೆ ತಂದು ಅದನ್ನು ಪುಸ್ತಕದಲ್ಲಿ ಅದನ್ನು ದಾಖಲೆ ಮಾಡಲಾಗಿದೆ. ಈಗಾಗಲೇ ಕ್ಯಾಲೆಂಡರ್ ಇಯರ್ ಅನ್ನೋ ಒಂದು ಕಾನ್ಸೆಪ್ಟ್ ಹಳೆಗನ್ನಡದಲ್ಲಿ ಇತ್ತು. ದೋ ಯು ಆರ್ ಬೈಲಿಂಗ್ವಲ್, ನೀವು ಎರಡು ನುಡಿಯನ್ನು ಕಲ್ತಿದ್ರೂ ಕೂಡ ನೀವು ನಿಮಗೆ ಮಾತಾಡ್ಕೋಬೇಕು ಅಂದಾಗ, ನೀವು ಎಮೋಷ್ನಲ್ ಸಿಚುವೇಶನ್ಗಳನ್ನು ಎದುರಿಸ್ಬೇಕು ಅಂದಾಗ, ಅಥವಾ ನೀವು ಗಣಿತವನ್ನು ಮಾಡಬೇಕು ಅಂದಾಗ, ನೀವು ವಿಜ್ಞಾನವನ್ನು ಕಲಿಬೇಕು ಅಂದಾಗ ನಿಮಗೆ ಮೊದಲ ನುಡಿ ಒಂದು ಒಳ್ಳೆ ಅಡಿಪಾಯವನ್ನು ಹಾಕ್ಕೊಡುತ್ತೆ. ಮೊದಲನೇ ನುಡಿಯಲ್ಲಿ ಕಲಿಬೇಕಾದ್ರೇ ಅವ್ರಿಗೆ ಹಾರ್ಡ್ವೇರ್ ಆಗೋಗುತ್ತೆ ಅಂತ ಹೇಳ್ತೀವಿ. ನಮಸ್ಕಾರ ಕನ್ನಡಿಗರೇ, ಉತ್ತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಇವತ್ತು ವಿಶೇಷ ವ್ಯಕ್ತಿ, ಕನ್ನಡ ಹಾಡು ಬರಹಗಾರರು ಇವರು, ಮತ್ತು ಕನ್ನಡಕ್ಕೆ ಸುಮಾರು ರಿಸರ್ಚ್ ಮಾಡಿದ್ದಾರೆ. ಕನ್ನಡದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ ಬನ್ನಿ. ನನ್ನ ಹೆಸರು ಭರತ್ ಕುಮಾರ್ ಅಂತ. ನಾನು ಓದಿರೋದು ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು. ಬಟ್ ಆದರೆ ಕನ್ನಡದ ಭಾಷೆಯ ಅಥವಾ ನುಡಿಯ ಬಗ್ಗೆ ತುಂಬ ಹುರುಪನ್ನು ಮತ್ತು ಆಸಕ್ತಿಯನ್ನು ಹೊಂದಿ ಅದ್ರ ಬಗ್ಗೆ ಸುಮಾರು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಕಳೆದ ಒಂದು 20 ವರ್ಷಗಳಿಂದ. ಇಂಗ್ಲೀಷ್ ಕನ್ನಡ ಪದನೆರಕೆ ಅಂತ ಒಂದು ಪುಸ್ತಕ ಮಾಡಿದ್ದೀವಿ, ಮತ್ತು ಸಂಸ್ಕೃತ ಪದಗಳಿಗೆ ಕನ್ನಡದ್ದೇ ಪದಗಳು ಅಂತ ಒಂದು ಪುಸ್ತಕ ಮಾಡಿದ್ದೀವಿ. ಈ ರೀತಿ ಮತ್ತು ಕನ್ನಡದ ಬಗ್ಗೆ ಹಲವು ಬರಹಗಳನ್ನು ಮತ್ತು ಹಲವು ಚಿಂತನೆಗಳನ್ನು ಮಾಡಿಕೊಂಡು ಬಂದಿದೆ. ಆಡಳಿತದ ದೃಷ್ಟಿಯಿಂದ ನೋಡಿದ್ರು ಕೂಡ ಬೆಂಗಳೂರು ಕನ್ನಡದ ಒಂದು ರಾಜಧಾನಿ ಅಥವಾ ಒಂದು ಮುಖ್ಯ ಊರು. ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬರೋರು ಕರ್ನಾಟಕದ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬೇರೆ ಬೇರೆ ಕಾರಣಗಳಿಗೆ ಬರ್ತಾನೆ ಇರ್ತಾರೆ. ಅಂಥವರು ಬೆಂಗಳೂರಿಗೆ ಬಂದಾಗ ಗಾಬರಿ ಆಗೋದು ತುಂಬ ಒಂಥರ ತುಂಬ ತಪ್ಪು ಅಥವಾ ತುಂಬ ದುರದೃಷ್ಟಕರ. ನಮ್ಮ ನಾಡಲ್ಲೇ ನಮಗೆ ಬಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ಕೆಲಸ ಏನಿದೆ ಅಥವಾ ನಮ್ಮ ಒಂದು ಗುರಿ ಏನಿದೆ ಅದನ್ನು ಮುಟ್ಟೋದಕ್ಕೋ ಅಥವಾ ನಮ್ಮ ಕೆಲಸ ಮಾಡಿಸ್ಕೊಳ್ಳೋದಕ್ಕೋ ಆಗಲ್ಲ, ಅದಕ್ಕೂ ತೊಂದರೆ ಆಗ್ತಾ ಇದೆ ಅಂದರೆ ಕೆಟ್ಟ ಪರಿಸ್ಥಿತಿ. ಯಾಕೆ ಅಂದರೆ ನಾವು ನುಡಿ ಆಧಾರಿತ ರಾಜ್ಯಗಳನ್ನೇ ಮಾಡ್ಕೊಂಡಿದ್ದು. ಅಂದರೆ ಈಗ ಕನ್ನಡಕ್ಕೋಸ್ಕರ ಕರ್ನಾಟಕ, ತಮಿಳಿಗೋಸ್ಕರ ತಮಿಳ್ನಾಡು, ಅಥವಾ ತಮಿಳಿಗರಿಗೋಸ್ಕರ ತಮಿಳ್ನಾಡು, ಆಂಧ್ರದವ್ರಿಗೋಸ್ಕರ ಆಂಧ್ರ ಪ್ರದೇಶ ಅಂತ ಆಯಾ ರಾಜ್ಯಗಳ ಭಾಷೆಗಳಿಗೋಸ್ಕರನೇ ರಾಜ್ಯಗಳನ್ನ ಮಾಡಿರೋದು, ಆಯಾ ಪ್ರದೇಶದ ಭಾಷೆಗಳಿಗೋಸ್ಕರ. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ನಲ್ಲಿ ಅದೇ ಉದ್ದೇಶ ಇದ್ದಿದ್ದು, ಆಯಾ ಪ್ರದೇಶದ ಭಾಷೆಗಳನ್ನು ಮತ್ತು ಮಂದಿಯ ಉದ್ಧಾರಕ್ಕೋಸ್ಕರ ಅಥವಾ ಅವರಿಗೋಸ್ಕರ ಈ ರಾಜ್ಯವನ್ನು ಮಾಡಲಾಗುತ್ತಿದೆ ಅಂತ. ಸೊ ಹಾಗಾಗಿ ಆ ಉದ್ದೇಶನೇ ಎಲ್ಲೋ ದಾರಿ ತಪ್ತಾ ಇದೆ ಅಂತ ಅನಿಸುತ್ತೆ. ಏನು ಮಾಡ್ಬೋದು ಅಂದರೆ ಎಲ್ಲ ಕಡೆದು ಕನ್ನಡದ ಆಡಳಿತದಲ್ಲಿ, ಅಂದರೆ ಯಾವುದೇ ಒಂದು ಕಚೇರಿಗೆ ಹೋದರೆ ಅಲ್ಲಿ ಕನ್ನಡದಲ್ಲೇ ಮಾತಾಡಬೇಕು, ಯಾವುದೇ ಬ್ಯಾಂಕಿಗೆ ಹೋದರೂ ಅದರಲ್ಲಿ ಕನ್ನಡದಲ್ಲೇ ಅವರು ಸೇವೆಗಳನ್ನು ಕೊಡಬೇಕು, ಯಾವುದೇ ಪೋಸ್ಟ್ ಆಫೀಸ್ಗೆ ಹೋದರೂ ಕರ್ನಾಟಕದ ಯಾವುದೇ ಮೂಲೆ ಯಾವುದೇ ಪೋಸ್ಟ್ ಆಫೀಸ್ಗೆ ಹೋದರೂ ಬೆಂಗಳೂರು ಅಂತಲ್ಲ ಕನ್ನಡದಲ್ಲೇ ಸೇವೆ ಇರಬೇಕು. ಅದೇ ನಾವು ಪ್ರಜಾಪ್ರಭುತ್ವ ಅಥವಾ ನಾವು ಆ್ಯಕ್ಚುಲಿ ಅದಕ್ಕೆ ಕನ್ನಡದ್ದೇ ಪದ ನಾವು ಮಂದಿ ಆಳ್ವಿಕೆ ಅಂತ ಬಳಸ್ತಾ ಇದ್ದೀವಿ. ಆ ಮಂದಿ ಆಳ್ವಿಕೆ ಗುರಿನೇ ಅದು. ನೀನು ಎಲ್ಲ ಜನರ ಒಂದು ಸೌಲಭ್ಯಕ್ಕೋಸ್ಕರನೇ ಇರೋದು ಆಡಳಿತ. ಇದರ ಬಗ್ಗೆ ಯಾವುದೇ ಒಂದು ಎರಡನೇ ಮಾತೇ ಇರಬಾರ್ದು. ಎಲ್ಲ ಸೇವೆಗಳು ಯಾವುದೇ ಒಂದು ಕಟ್ಟ ಕಡೆಯಿಂದ ಹಳ್ಳಿಯಲ್ಲಿ ಬಂದ ಒಬ್ಬ ಕನ್ನಡಿಗನಿಗೂ ಕೂಡ ಅವನು ಬೆಂಗಳೂರಿಗೆ ಬಂದ ಅಥವಾ ಧಾರವಾಡಕ್ಕೆ ಬಂದ ಅಥವಾ ಹುಬ್ಳಿಗೆ ಬಂದ ಅಥವಾ ಮೈಸೂರಿಗೆ ಬಂದ, ಅವನೇನೋ ಒಂದು ಕೆಲಸಕ್ಕೆ ಬಂದಿರ್ತಾನೆ. ಅವ್ನ ಕೆಲಸಕ್ಕೆ ಸರಾಗವಾಗಿ ಆಗೋದಕ್ಕೋಸ್ಕರ ಯಾವ ಆಡಳಿತ ವ್ಯವಸ್ಥೆಗಳು, ಅದು ಬ್ಯಾಂಕ್ ಇರ್ಬೋದು ಅಥವಾ ಸರ್ಕಾರಿ ಕಚೇರಿಗಳಿರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು, ಅಲ್ಲೆಲ್ಲ ಕನ್ನಡದಲ್ಲೇ ಸೇವೆ ಒದಗಿಸ್ಬೇಕು. ಕನ್ನಡದಲ್ಲಿ ಮಾತಾಡೋರು ಇರಬೇಕು, ಕನ್ನಡದಲ್ಲಿ ಫಾರ್ಮ್ಗಳಿರಬೇಕು, ಕನ್ನಡದಲ್ಲಿ ಸೂಚನೆಗಳನ್ನು ಅಥವಾ ಮಾಹಿತಿಯನ್ನು ಕೊಡೋರು ಕನ್ನಡದಲ್ಲೇ ಅವ್ರ ಜೊತೆ ವ್ಯವಹಾರ ಮಾಡಬೇಕು. ಅದಿಲ್ಲ ಅಂದರೆ ನೀವು ಅಂದರೆ ಏನಂದರೆ ಡೆಮೋಕ್ರಸಿ ಅನ್ನೋದಕ್ಕೆ ಅರ್ಥನೇ ಬರಲ್ಲ. ಆ ಒಂದು ಕೆಟ್ಟ ಪರಿಸ್ಥಿತಿಗೆ ಹೊರಟೋಗ್ತೀವಿ. ಎಲ್ಲ ಶಾಸನಗಳ ಒಂದು ದಾಖಲೆ ನಿಮಗೆ ಇವತ್ತಿಗೂ ಸಿಗುತ್ತೆ. ಅದು ನಿಮಗೆ ಆ್ಯಕ್ಚುಲಿ ನಿಮ್ಮ ಬೆರಳ ತುದಿಯಲ್ಲೇ ಸಿಗುತ್ತೆ. ಈಗ archive.org ಅಂತ ಹೋದರೆ
ನಿಮಗೆಲ್ಲ ಎಪಿಗ್ರಾಫಿಯ ಕರ್ನಾಟಕ ಸಿಗುತ್ತೆ. ಇತಿಹಾಸ ಅಂದರೆ ಏನು? ಇತಿಹಾಸ ಅಂದರೆ ನೀವು ದಾಖಲೆಗಳ ಮೂಲಕನೇ ಇತಿಹಾಸನ ಕಲ್ತ್ಕೊಂಡಿರೋದು, ಅಥವಾ ಇಂಥದ್ದೇ ನಡೆದಿದೆ, ಹೀಗೇ ನಡೆದಿದೆ ಅಂತ ಹೇಳೋದಕ್ಕೆ ನಮಗೆ ಇವತ್ತಿಗೂ ಆಗ್ತಾ ಇದೆ ಅಂದರೆ ಅದು ಶಾಸನಗಳ ಮೂಲಕ, ಕಲ್ಬರಹಗಳ ಮೂಲಕ. ಸೊ ಇವೆಲ್ಲ ಕೆಲಸಗಳನ್ನು ತುಂಬ ಮಾಡಲಾಗಿದೆ ಬ್ರಿಟಿಷರ ಕಾಲದಿಂದನೂ. ಇವತ್ತಿಗೆವರೆಗೂ ಶಾಸನಗಳು ನಾವು ತೆಗಿತಾನೇ ಇದ್ದೀವಿ, ಅದನ್ನು ಓದ್ತಾನೇ ಇದ್ದೀವಿ, ಅದನ್ನು ಆ ಮಾಹಿತಿಯನ್ನು ಹಂಚ್ಕೋತಾನೆ ಇದ್ದಾರೆ. ಸೊ ಹಾಗಾಗಿ ಕೆಲಸ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ತುಂಬ ಕೆಲಸ ಮಾಡಲಾಗಿದೆ. ಉದಾಹರಣೆಗೆ ಎಪಿಗ್ರಾಫಿಯ ಕರ್ನಾಟಕ, ಇಂಡಿಯನ್ ಆ್ಯಂಟಿಕ್ವರಿ, ಮತ್ತು ಎಪಿಗ್ರಾಫಿಯ ಇಂಡಿಕಾ, ಮತ್ತು ಆಮೇಲೆ ಅದಲ್ಲದೇನೋ ಬೇರೆ ಬೇರೆ ರಾಜ್ಯಗಳದ್ದು. ಈಗ ಎಪಿಗ್ರಾಫಿಯ ಆಂಧ್ರಿಕ ಅಥವಾ ಎಪಿಗ್ರಾಫಿಕ್ ಸೊಸೈಟಿ ಆಫ್ ಆಂಧ್ರ ಪ್ರದೇಶ್ ಆ ಥರದ್ದು, ಮತ್ತು ತಮಿಳ್ನಾಡು, ಆಮೇಲೆ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್, ಈ ಥರದ್ದು ತುಂಬ ವಾಲ್ಯೂಮ್ಗಳು ಬಂದಿದೆ. ಅಂದರೆ ವಾಲ್ಯೂಮ್ಗಳು ಅಂದರೆ 20, 30, 40 ಆ ಥರ ವಾಲ್ಯೂಮ್ಗಳು ಬಂದಿದೆ. ಅಂದರೆ ಇದು 19ನೇ ಶತಮಾನದಿಂದನೂ ಕೂಡ, ಅಂದರೆ 1800s ಲೇಟರ್ ಪಾರ್ಟ್ ಆಫ್ ದ 1800s ಅಂದರೆ 19th century ಅಲ್ಲಿಂದನೂ ಕೂಡ ನಿಮಗೆ ಆರ್ಕಿಯಾಲಜಿಕಲ್ ರಿಪೋರ್ಟ್ ಸಿಗುತ್ತೆ. ಎಪಿಗ್ರಾಫಿಯ ಬೇರೆ ಬೇರೆ ಇಂಡಿಕಾ, ಕರ್ನಾಟಕ ಆ ಥರ ಎಲ್ಲ ಸಿಗುತ್ತೆ. ಮತ್ತು ಬೇರೆ ಬೇರೆ ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಹಿಸ್ಟಾರಿಯನ್ಸ್ ಅಥವಾ ಎಪಿಗ್ರಾಫಿಸ್ಟ್ಗಳೆಲ್ಲ ಬಂದೋಗಿದ್ದಾರೆ. ನಮ್ಮ ಕರ್ನಾಟಕದವರೇ ಇಲ್ಲೇ ಹುಟ್ಟಿ ಬೆಳೆದ BL ರೈಸ್ ಅವರು ಈಸ್ ಫಾದರ್ ಆಫ್ ಎಪಿಗ್ರಫಿ ಅಂತ ಹೇಳ್ತಾರೆ. ಅವರೆಲ್ಲ ತುಂಬ ಕೆಲಸಗಳನ್ನು ಈಗಾಗಲೇ ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಕುಗ್ರಾಮದಲ್ಲೂ ಇರುವಂತಹ ಶಾಸನಗಳನ್ನು, ಕಲ್ಬರಹಗಳನ್ನು ಆದಷ್ಟು ಅವ್ರಿಗೆ ಎಷ್ಟು ಸಿಕ್ತು ಆ ಕಾಲದಲ್ಲಿ ಎಲ್ಲವನ್ನೂ ದಾಖಲೆ ಮಾಡಿ, ಅದನ್ನು ಡೆಸಿಫರ್ ಮಾಡಿ, ಅಂದರೆ ಅದು ಹಳೆಗನ್ನಡದ ಬರಹದಲ್ಲಿದ್ದರೆ ಅದನ್ನು ಹೊಸಗನ್ನಡದ ಈಗಿನ ಬರಹಕ್ಕೆ ತಂದು ಅದನ್ನು ಪುಸ್ತಕದಲ್ಲಿ ಅದನ್ನು ದಾಖಲೆ ಮಾಡಲಾಗಿದೆ ಈಗಾಗಲೇ. ನೀವು ಯಾವುದೇ ಒಂದು ಹಳ್ಳಿಗೆ ಹೋಗಿ ಎಪಿಗ್ರಾಫಿಯ ಕರ್ನಾಟಕ ಇಟ್ಕೊಂಡು ಹೋದರೆ ನೀವು ಅಲ್ಲಿ ಅದು ಆ ಶಾಸನ ಎಲ್ಲಿದೆ, ಆ ಹಳ್ಳಿಲಿ ಎಲ್ಲಿದೆ ಅನ್ನೋದು ಇರ್ತದೆ. ಅಂದರೆ ಇಂತಹ ದೇವಸ್ಥಾನದ ಹಿಂದೆ ಇತ್ತು. ಸೊ ಹಂಗಾಗಿ ನಿಮಗೆ ಇವತ್ತಿಗೂ ನೀವು ಎಪಿಗ್ರಾಫಿಯ ಕರ್ನಾಟಕ ವಾಲ್ಯೂಮ್ ಇಟ್ಕೊಂಡು ಹೋದರೆ ನೀವು ಅಲ್ಲಿ ಯಾವ ಶಾಸನ ಎಲ್ಲಿತ್ತು, ಅದರಲ್ಲಿ ಶಾಸನದಲ್ಲಿ ಏನಿದೆ ನಿಮ್ಗೆ ಓದಕ್ಕೆ ಬರದಿದ್ರು ಕೂಡ ಹಳೆಗನ್ನಡದ ಬರಹ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಅಷ್ಟರ ಮಟ್ಟಿಗೆ ದಾಖಲೆ ಆಗಿದೆ, ಆಯಿತಾ. ಸೊ ಮತ್ತು ಅದ್ರ ಮೇಲೆ ವ್ಯಾಖ್ಯಾನಗಳು, ಮತ್ತು ಅದ್ರ ಮೇಲೆ ಅದನ್ನು ಇಂಟರ್ಪ್ರಿಟೇಷನ್ ಮಾಡೋ ಅಂಥದ್ದು ರೀತಿ, ಮತ್ತು ಅದರಲ್ಲಿರುವ ಕೆಲವು ಇಂಟ್ರಿಕೆಸೀಸು. ಈಗ ಶಕವರ್ಷ ಅಂತ ಯಾವಾಗ ಶುರು ಆಯಿತು, ಅದನ್ನು ಮೊದಲು ಅಂದರೆ ಕ್ಯಾಲೆಂಡರ್ ಇಯರ್ ಅನ್ನೋ ಒಂದು ಕಾನ್ಸೆಪ್ಟ್ ಹಳೆಗನ್ನಡದಲ್ಲಿ ಇತ್ತು. ಮತ್ತು ಅದು ಹೇಗೆ ಅದು ಬೆಳೆದು ಬಂತು, ಮತ್ತು ಆ ಶಾಸನಗಳ ಲಿಪಿಯಲ್ಲಿ ಹೇಗೆ ವ್ಯತ್ಯಾಸ ಬಂತು, ಇವೆಲ್ಲವೂ ಕೂಡ ದಾಖಲಾಗಿದೆ. ಇವೆಲ್ಲವೂ ಕೂಡ ಪುಸ್ತಕದ ರೂಪದಲ್ಲಿ ಬಂದಿದೆ. ಆದರೆ ಕಲಿಕೆಯಲ್ಲಿ ಇದನ್ನು ಎಷ್ಟರ ಮಟ್ಟಿಗೆ ತರಲಾಗಿದೆ ಅಂದರೆ, ನಾವು ನಮ್ಮ ಮಕ್ಕಳ ಟೆಕ್ಸ್ಟ್ ಬುಕ್ಗಳಲ್ಲಿ, ಓದುವ ಪುಸ್ತಕಗಳಲ್ಲಿ, ಶಾಲೆಯಲ್ಲಿ ಕಲಿಸುವ ಪುಸ್ತಕಗಳಲ್ಲಿ ಇದನ್ನು ಸರಿಯಾಗಿ, ಅದರಲ್ಲೂ ಕರ್ನಾಟಕದ ಇತಿಹಾಸದ ಬಗ್ಗೆ, ಉದಾಹರಣೆಗೆ NCERT ಬುಕ್ಕಲ್ಲಿ ನಿಮಗೆ ಕದಂಬ ಲಿಪಿನೂ ಇಲ್ಲ, ಕದಂಬ ಎಂಪೈರ್ ಅಥವಾ ಸಾಮ್ರಾಜ್ಯದ ಬಗ್ಗೆನೂ ಒಂದೇ ಒಂದು ಪದನೂ ಇಲ್ಲ. ಕದಂಬ ಅಂದರೆ ಏನು ಅಂತಲೇ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದುವರೆಗೂ, ಆಯಿತಾ. ಸೊ ಎಲ್ಲವೂ ಕೂಡ ಅದು ಏನಕ್ಕೆ ಮರೆಮಾಚು ಮಾಡಿದಾರೋ ಗೊತ್ತಿಲ್ಲ, ಅಥವಾ ಬೇರೆ ಕಾರಣಗಳು ಇರಬಹುದು, ಗೊತ್ತಿಲ್ಲ. ಆದರೆ ಕಲಿಕೆಯಲ್ಲಿ ತುಂಬ ಹಿಂದೆ ಇದೆ. ಎಷ್ಟೋ ಮಕ್ಕಳಿಗೆ ಇವತ್ತಿಗೂ ಕೂಡ ಚಾಲುಕ್ಯ ವಂಶ ಇದೆಯಾ, ಕದಂಬ ವಂಶ ಇತ್ತ, ಅಥವಾ ಚುಟುಗಳು ಯಾರು, ಅಥವಾ ನೊಳಂಬ ಇಲ್ಲೇ ಪಕ್ಕದಲ್ಲೇ, ಬೆಂಗಳೂರು ಪಕ್ಕದಲ್ಲೇ ಇದ್ದಾನೆ. ಈಗ ನೀವು ನಂದಿ ಬೆಟ್ಟಕ್ಕೆ ಹೋದರೆ ಅಥವಾ ಅದ್ರ ತಪ್ಪಲಿಗೆ ಹೋದರೆ ಭೋಗಾನಂದೀಶ್ವರ ಇದೆ. ಅದು ಯಾವ ಕಾಲದಲ್ಲಿ ಶುರು ಆಯಿತು? ಬಾಣರು ಗೊತ್ತಾ, ನೊಳಂಬರು ಗೊತ್ತಾ, ಗಂಗರು ಗೊತ್ತಾ? ಇದು ಯಾವುದು ನಿಮಗೆ NCERT ಪುಸ್ತಕದಲ್ಲಿ ಇಲ್ಲ. ಹಂಗಾಗಿ ಕಲಿಕೆಯಲ್ಲೇ ಅದನ್ನು ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಕಲಿಕೆಯ ಮೂಲಕ ತಲುಪಿಸ್ಬೇಕಾಗಿತ್ತು. ಆ ಕೆಲಸ ತುಂಬ ಹಿಂದೆ ಇದೆ. ಅದು ಈ NCERTನೇ, ಈ ಕರ್ನಾಟಕದ ಪಠ್ಯಪುಸ್ತಕದವರು ಈಗ NCERTನೇ ನೆಚ್ಕೊಂಡಿರೋದ್ರಿಂದ ಅದು ಇನ್ನೂ ಹದಗೆಡ್ತಾ ಇದೆ. ಕರ್ನಾಟಕ ಸಂಸ್ಕಾರ ತಮ್ಮದೇ ಆದ ಪಠ್ಯಪುಸ್ತಕ ಮೊದಲು ಹೆಂಗಿತ್ತು ಅದರ ಮೂಲಕನೇ ಅವರು ಅದರಲ್ಲೂ ಈ ಇತಿಹಾಸ ಮತ್ತು ಜಾಗ್ರಫಿ ಇವುಗಳ ಬಗ್ಗೆ ಎಲ್ಲ, ಭೂಗೋಳ ಮತ್ತು ಇತಿಹಾಸ ಇವೆರಡನ್ನೂ ಕೂಡ ಕರ್ನಾಟಕ ಸರ್ಕಾರವೇ ಕರ್ನಾಟಕದ ಒಂದು ದೃಷ್ಟಿಕೋನದಿಂದ ನೋಡಿ ಈಗಾಗಲೇ ಇರುವ ಏನೇನು ಇನ್ಫಾರ್ಮೇಷನ್ ಶಾಸನಗಳಿದೆ ಮತ್ತು ಅದ್ರ ಮೂಲಕ ಸುಮಾರು ಈಗ ಚಿದಾನಂದ ಮೂರ್ತಿ ಅವರು ತುಂಬ ಕೆಲಸ ಮಾಡಿದ್ದಾರೆ. ಆ ಥರ ನೋಡಿದ್ರೆ ಕರ್ನಾಟಕದಿಂದ ಆಚೆಗೂ ಕನ್ನಡದ ಬಗ್ಗೆ, ಕನ್ನಡ ಎಲ್ಲಿತ್ತು, ಮಹಾರಾಷ್ಟ್ರ ನಾಸಿಕ್ವರೆಗೂ ಕನ್ನಡ ಇತ್ತು ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಥರದ್ದೆಲ್ಲ ಕೆಲಸಗಳನ್ನು ನೀವು ಪಠ್ಯಪುಸ್ತಕಕ್ಕೆ ತರಬೇಕು, ಅಥವಾ ಅದನ್ನು ಹೆಚ್ಚು ಹೆಚ್ಚು
ಪ್ರಚಾರ ಮಾಡಬೇಕು ಕರ್ನಾಟಕ ಸರ್ಕಾರದವರೇ. ಆವಾಗ ಅದು ಎಲ್ಲ ಜನರಿಗೂ ತಲುಪುತ್ತೆ. ಆಮೇಲೆ ಅವ್ರಿಗೂ ಈಗ ಕದಂಬರು ಯಾರು ಅಂದರೆ ಯಾರೋ ಒಂಥರ ಏನು ಗೊತ್ತಿಲ್ಲ ಅನ್ನೋ ಥರ ಮುಖ ಮಾಡ್ತಾರಲ್ಲ, ಅದು ಎಲ್ಲ ನಿಲ್ಲುತ್ತೆ. ಸೊ ಆ ಒಂದು ಕೆಲಸ ಮಾಡಿದ್ರೆ ಈಗಾಗಲೇ ಸುಮಾರು ನಾವು ಒಬ್ಬ ವ್ಯಕ್ತಿಯ ನೆಲೆಯಲ್ಲಿ ನಾವು ಸುಮಾರು ಜನ ಮಾಡ್ತಾ ಇದ್ದಾರೆ. ಈಗ ನೀವು ಟ್ವಿಟರ್ಗೆ ಹೋದರೆ ಅಥವಾ ನೀವು ಇನ್ಸ್ಟಾಗ್ರಾಮ್ಗೆ ಹೋದರೆ ಕರ್ನಾಟಕದ ಇತಿಹಾಸದ ಬಗ್ಗೆ ಯಾವುದು ಪಠ್ಯಪುಸ್ತಕದಲ್ಲಿ ಇಲ್ವೋ ಅದು ತುಂಬ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದನ್ನು ಇವರು ಮಾಡಿದಾಗ ಅದು ಯಾರು ಸರ್ಕಾರದವರು ಅಥವಾ ಯಾರು ಕಲಿಕೆಯನ್ನು ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಅವ್ರುಗಳು ಕೂಡ ಮಾಡ್ತಾ ಬಂದರೆ ಅದು ಅಂದರೆ ಮಕ್ಕಳ ವಯಸ್ಸಲ್ಲೇ ಅವ್ರಿಗೆ ಇದು ತಲುಪುತ್ತೆ. ಹಂಗಾಗಿ ತುಂಬ ಅವರು ದೊಡ್ಡವರಾದ್ಮೇಲೆ ತಿಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರಲ್ಲ. ಚಿಕ್ಕ ಮಕ್ಕಳಲ್ಲಿದ್ದಾಗಲೇ ಅವ್ರಿಗೆ ಇದು ಕರ್ನಾಟಕದ ಇತಿಹಾಸ, ಕರ್ನಾಟಕದ ರಾಜವಂಶಗಳು ಮತ್ತು ಕರ್ನಾಟಕದ ಜನಜೀವನ ಪರಿಸ್ಥಿತಿ ಹೆಂಗಿತ್ತು ಅವಾಗ, ಮತ್ತು ಯಾರ್ಯಾರು ಯಾವ ಕೊಡುಗೆಗಳನ್ನು ಕೊಟ್ಟೋಗಿದ್ದಾರೆ, ಮೈಸೂರು ಸಂಸ್ಥಾನದ ಕೊಡುಗೆ ಏನು, ಇವೆಲ್ಲ ಅವ್ರಿಗೆ ಮೊದಲೇ ಗೊತ್ತಾಗಿರುತ್ತೆ. ಆವಾಗ ಅವ್ರಿಗೆ ಅದು ಹೆಮ್ಮೆನೂ ಬರ್ಬೋದು ಮತ್ತು ಇಂಥ ಕೆಲಸಗಳಿಂದ ಅವರು ಹುರುಪನ್ನು ಪಡಿಬೋದು. ಪ್ರಸಕ್ತ ಕಾಲದಲ್ಲಿ ಕನ್ನಡವನ್ನ ಉಳಿಸೋದಂದ್ರೆ ಕನ್ನಡ ಯಾವಾಗ್ಲೂ ಉಳಿಯುತ್ತೆ, ಆದ್ರೆ ಕನ್ನಡಿಗರ ಉಳಿವು ತುಂಬಾ ಮುಖ್ಯ ಅನ್ಸುತ್ತದೆ. ಈಗ ಕನ್ನಡದ ಉಳಿವು ಅಂದ್ರೆ ಅದು ಕನ್ನಡಿಗರ ಉಳಿವೇನೆ. ಯಾಕಂದ್ರೆ ಆ ಭಾಷೆಯ ಮಾತನಾಡುವವರು ಉಳಿದ್ರೇನೆ ಆ ಭಾಷೆ ಉಳಿಯುತ್ತೆ. ಆ ಭಾಷೆ ಮಾತನಾಡುವವರೇ ಉಳಿಲಿಲ್ಲ ಅಂದ್ರೆ ಆ ಭಾಷೆ ಉಳಿಯಲ್ಲ. ಅಥವಾ ಉಳಿದ್ರು ಅದರಿಂದ ಏನು ತುಂಬ ವ್ಯತ್ಯಾಸ ಏನೂ ಆಗಲ್ಲ, ಆಯಿತಾ. ಸೊ ಕನ್ನಡಿಗರು ಉಳಿಬೇಕು ಅಂದರೆ ಅವರ ಜನಜೀವನ ಉಳಿಬೇಕು, ಅವ್ರ ಬದುಕು ಉಳಿಬೇಕು, ಅವ್ರಿಗೆ ಕೆಲಸ ಸಿಗಬೇಕು, ಅವರು ಮೇಲೆ ಬರಬೇಕು, ಬೇರೆ ಬೇರೆ ಉದ್ಯಮಗಳನ್ನು ಕಟ್ಟಬೇಕು, ಮತ್ತು ಸಾಹಿತ್ಯದಲ್ಲಿ, ಶಿಕ್ಷಣದಲ್ಲಿ, ಎಲ್ಲ ವಲಯಗಳಲ್ಲೂ ಕೂಡ ಮುಂದೆ ಇರಬೇಕು. ಹಂಗಾದ್ರೇ ನಿಮ್ಮ ನುಡಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅರಿಮೆಯಲ್ಲಿ ಅಥವಾ ವಿಜ್ಞಾನದಲ್ಲಿ ಮುಂದೆ ಬರಬೇಕು. ಈಗ ಇಂಗ್ಲೀಷ್ ಯಾಕೆ ಎಲ್ಲ ಕಡೆನೂ ನಿಮಗೆ ಹರಡಿದೆ ಅಂದರೆ ಒಂದು ಅಫ್ಕೋರ್ಸ್ ಕೊಲೋನಿಯಲ್ ಪಾಸ್ಟ್ ಅಂದ್ರೆ ವಸಾಹತುಶಾಹಿಯ ಒಂದು ಕಾರಣ ಇರಬಹುದು. ಬಟ್ ಆದರೆ ವಸಾಹತುಶಾಹಿ ಮುಗಿದೋದ ಮೇಲೂ ಅದು ಹರಡಿದೆ ಅಥವಾ ಹರಡ್ತಾನೇ ಇದೆ. ಅದು ಯಾಕೆ ಅಂದರೆ ಅದು ವಿಜ್ಞಾನದ ಅಥವಾ ಅರಿಮೆಯ ನುಡಿಯಾಗಿ ಬೆಳೆದಿದೆ. ಅಂದರೆ ಎಲ್ಲ ನೀವು ಯಾವುದೇ ಒಂದು ಸಂಶೋಧನೆ ಮಾಡಿದ್ರೆ ಅದು ಎಲ್ಲ ನಿಮಗೆ ಇಂಗ್ಲೀಷಲ್ಲಿ ಬೇರೆಯವರು ಅಂದರೆ ಇಂಗ್ಲೀಷ್ ಅವರ ತಾಯ್ನುಡಿ ಅಲ್ಲದೇ ಇದ್ರೂ ಕೂಡ ಅವರು ಇಂಗ್ಲೀಷಲ್ಲಿ ಅದನ್ನು ಮುಂದಿಡ್ತಾರೆ. ಯಾಕಂದರೆ ಅವರು ಪ್ರಪಂಚದ ಎಲ್ಲ ಮೂಲೆಗಳನ್ನು ಅದ್ರ ಮೂಲಕ ತಲುಪುವುದು ಅಥವಾ ಪ್ರಪಂಚದಲ್ಲಿ ಬೇರೆ ಬೇರೆ ಇರುವ ವಿಜ್ಞಾನಿಗಳನ್ನು ತಲುಪಬಹುದು ಅದ್ರ ಮೂಲಕ ಅಂತ. ಸೊ ಹಾಗಾಗಿ ನೀವು ನಿಮ್ಮ ನುಡಿಯನ್ನು ಅರಿಮೆಯ ನೆಲೆಯಲ್ಲಿ, ವಿಜ್ಞಾನದ ನೆಲೆಯಲ್ಲಿ ಬೆಳೆಸಲಿಲ್ಲ, ಬೇರೆ ಎಲ್ಲ ಮಾಡಿದ್ರೂ ಕೂಡ ವಿಜ್ಞಾನದ ನೆಲೆಯಲ್ಲಿ ಬೆಳೆಸಲಿಲ್ಲ ಅಂದರೆ ಅದು ಅಷ್ಟು ಮಹತ್ವನ ಪಡ್ಕೊಳ್ಳಲ್ಲ, ಹಿಂದೆ ಬಿದ್ದು ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ವಿಜ್ಞಾನ ಅಥವಾ ವಿಜ್ಞಾನದ ವಿಷಯಗಳನ್ನು ಕನ್ನಡದಲ್ಲೇ ಹೆಚ್ಚು ಹೇಳ್ಕೊಡ್ಬೇಕು. ಕನ್ನಡದಲ್ಲಿ ಹೇಳ್ಕೊಟ್ರೆ ಅದು ಚೆನ್ನಾಗಿ ಅವ್ರಿಗೆ ಅರ್ಥನೂ ಆಗುತ್ತೆ. ಆಮೇಲೆ ಈಗ ಇನ್ನೂ ಇದರಲ್ಲಿ ಏನು ಬರುತ್ತೆ ಅಂದರೆ ಉಳಿವು ಹೆಂಗೆ ನಾವು ಬಟ್ ನಮ್ಗೆ ಇಂಗ್ಲೀಷ್ ಬೇಕು, ನಾವು ಪ್ರಪಂಚದ ಜೊತೆ ಮಾತಾಡೋದಕ್ಕೆ ಇಂಗ್ಲೀಷ್ ಬೇಕು. ಆದರೆ ವೈಜ್ಞಾನಿಕ ಸತ್ಯ ಏನು, ನೀವು ತಾಯ್ನುಡಿಯಲ್ಲೇ ನಿಮ್ಮ ಎಲ್ಲ ಕಲಿಕೆಗಳನ್ನು ಅಥವಾ ಅರಿವನ್ನು ಪಡೆಯುವುದನ್ನು ನೀವು ನಮ್ಮ ತಾಯ್ನುಡಿಯಲ್ಲಿ ಮದರ್ ಟಂಗಲ್ಲಿ ಮಾಡಿದ್ರೆ ಅದು ಹೆಚ್ಚು ಪರಿಣಾಮಕಾರಿ ಅನ್ನುವುದು ವೈಜ್ಞಾನಿಕ ಸತ್ಯ. ಸೊ ಹಂಗಿರ್ಬೇಕಾದ್ರೆ ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಇಂಗ್ಲೀಷು ಬೇಕು ಅಂತೀರ, ಕನ್ನಡನೂ ಬೇಕು ಅಂತೀರ. ನಾವು ಇವಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೇಗೆ ಯಾವ ಒಂದು ದಾರಿಯನ್ನು ನಾವು ತೋರಿಸ್ಬೇಕಾಗತ್ತೆ ಅಂತ ಪ್ರಶ್ನೆ ಬಂದರೆ ಅದರಲ್ಲಿ ಕ್ಲಿಯರಾಗಿ ನೀವು ಈಗ ಒಂದು ಎರಡು ಸರ್ಕಲ್ ವೃತ್ತಗಳನ್ನು ಬರೆದ್ರೆ, 2 ದುಂಡುಗಳನ್ನು ಬರೆದ್ರೆ ಒಳಗಿನಲ್ಲಿ ಕೋರ್ ಒಳಗಡೆ ನಿಮ್ಮ ಮದರ್ ಟಂಗು ಅಂದರೆ ನಿಮ್ಮ ಕಲಿಕೆಯಲ್ಲಿ, ನಿಮ್ಮ ಬೆಳವಣಿಗೆಯಲ್ಲಿ, ನಿಮ್ಮ ಸಾಹಿತ್ಯದಲ್ಲಿ, ನಿಮ್ಮ ಬೇರೆ ಬೇರೆ ಈಗ ಆಡಳಿತದಲ್ಲಿ ಇದೆಲ್ಲವೂ ಕನ್ನಡದಲ್ಲೇ ಇರಬೇಕು. ಅವಾಗಷ್ಟೇ ನ್ಯಾಚುರಲ್ ಆಗಿ ಬೆಳವಣಿಗೆ ಆಗೋದಕ್ಕೆ ಅಂದರೆ ಒಂದು ಅರಿವಿನ ನೆಲೆಯಲ್ಲಿ ಕನ್ನಡಿಗರ ಬೆಳವಣಿಗೆ ಆಗೋದಕ್ಕೆ ಅಥವಾ ಅರಿಮೆಯ ನೆಲೆಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಒತ್ತಾಸೆಯಾಗಿರುತ್ತೆ. ಆದರೆ ಇಂಗ್ಲೀಷನ್ನು ಒಂದು ನುಡಿಯಾಗಿ ಕಲಿಸ್ಬೇಕು. ನುಡಿಯ ಕಲಿಕೆ ಬೇರೆ, ನುಡಿಯ ಮೂಲಕ ಕಲಿಕೆ ಬೇರೆ. ನುಡಿಯ ಕಲಿಕೆ ಅಂದರೆ ಈಗ ಇಂಗ್ಲೀಷನ್ನು ಆ್ಯಸ್ ಎ ಲ್ಯಾಂಗ್ವೇಜ್ ವಿ ಹ್ಯಾವ್ ಟು ಲರ್ನ್, ಅಂದರೆ ಒಂದು ನುಡಿಯಾಗಿ ಇಂಗ್ಲೀಷನ್ನು ಕಲ್ತ್ಕೊಳ್ಬೇಕು. ಆದರೆ ಇಂಗ್ಲೀಷಿನ ಮೂಲಕವೇ ಎಲ್ಲ ಕಲಿಕೆ ಇರಬಾರ್ದು. ಅದು ನಿಮ್ಮ ತಾಯ್ನುಡಿಯ ಮೂಲಕವೇ ಎಲ್ಲ ಕಲಿಕೆ ಇರಬೇಕು. ಇದು ಯಾಕೆ ತಾಯ್ನುಡಿಯ ಮೂಲಕವೇ ಎಲ್ಲ ಕಲಿಕೆ ಇರಬೇಕು ಅಂದರೆ ಅದನ್ನು ಅವರು ಈ ಒಂದು ನೆಲೆಯಲ್ಲಿ ಕೆಲಸ ಮಾಡೋರು ಅದನ್ನು ಪುರಾವೆಗಳ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಏನು ತೋರಿಸ್ಕೊಟ್ಟಿದ್ದಾರೆ ಅಂದರೆ ಯಾವುದೇ ಕಾನ್ಸೆಪ್ಟ್ ಇರಬಹುದು, ಯಾವುದೇ ವಿಷಯ ಅರಿತುಕೊಳ್ಳುವುದು,
ಆಯಿತಾ. ಮತ್ತು ಯಾವುದೇ ಒಂದು ಕಾಗ್ನಿಟಿವ್ ಎಬಿಲಿಟಿ ಅಂತ ಹೇಳ್ತೀವಿ, ಅದಿರ್ಬೋದು. ಮತ್ತು ನಿಮ್ಮ ಎಮೋಷನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ನಿಮ್ಮ ಒಂದು ಅನಿಸಿಕೆಗಳು, ಭಾವನೆಗಳು, ಮತ್ತು ನೀವು ನಿಮಗೆ ಮಾತಾಡ್ಕೋಬೇಕು ಅಂದಾಗ, ಈವನ್ ದೋ ಯು ಆರ್ ಬೈಲಿಂಗ್ವಲ್, ನೀವು 2 ನುಡಿಯನ್ನು ಕಲ್ತಿದ್ರು ಕೂಡ ನೀವು ನಿಮಗೆ ಮಾತಾಡ್ಕೋಬೇಕು ಅಂದಾಗ, ನೀವು ಎಮೋಷ್ನಲ್ ಸಿಚುವೇಶನ್ಗಳನ್ನು ಎದುರಿಸ್ಬೇಕು ಅಂದಾಗ, ಅಥವಾ ನೀವು ಗಣಿತವನ್ನು ಮಾಡಬೇಕು ಅಂದಾಗ, ನೀವು ವಿಜ್ಞಾನವನ್ನು ಕಲಿಬೇಕು ಅಂದಾಗ, ನಿಮಗೆ ಮೊದಲ ನುಡಿ ಒಂದು ಒಳ್ಳೆ ಅಡಿಪಾಯವನ್ನು ಹಾಕ್ಕೊಡುತ್ತೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಇದು ಹೆಂಗೆ ತೋರಿಸಿದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವು ದೇಶಗಳಲ್ಲಿ 1ನೇ ಕ್ಲಾಸ್, ಈಗ ಕೆಲವು ದೇಶಗಳಲ್ಲಿ ನಮ್ಮ ದೇಶದೂ ಕೂಡ 1ನೇ ಕ್ಲಾಸಿಂದನೇ ಇಂಗ್ಲೀಷ್ ಮೀಡಿಯಂ ಕಳಿಸ್ಬಿಡ್ತಾರೆ ಮಕ್ಕಳನ್ನು, ಅಥವಾ ಸೇರಿಸ್ತಾರೆ. ಅವರು ಹೇಗೆ ಕಲಿತಾರೆ ಮತ್ತು 1ನೇ ಕ್ಲಾಸಲ್ಲಿ ಅವರದ್ದು ಕನ್ನಡದಲ್ಲೇ ಅಥವಾ ಅವರ ತಾಯ್ನುಡಿಯಲ್ಲೇ ಕಲಿತವರು, ಇವರಿಬ್ಬರನ್ನ ಕಂಪೇರ್ ಮಾಡ್ತಾ ಹೋಗ್ತಾರೆ ಕಾಗ್ನೇಟಿವ್ ಎಬಿಲಿಟಿನ. ಆ ಕಾಗ್ನೇಟಿವ್ ಎಬಿಲಿಟಿ ಮಾಡೋದಕ್ಕೆ ಕೆಲವು ಅಂದರೆ ಒಂದೇ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂಗ್ಲೀಷ್ ಮೀಡಿಯಮು ಇದೆ, ಕನ್ನಡ ಮೀಡಿಯಮು ಇದೆ ಅಂದಾಗ, ನೀವು ಕಾಗ್ನೇಟಿವ್ ಎಬಿಲಿಟೀಸ್ನ ಅವ್ರನ್ನ ಕಂಪೇರ್ ಮಾಡ್ತಾ ಹೋದಾಗ ನಿಮಗೆ ಒಂದು ಏನು ಅರ್ಥ ಆಗುತ್ತೆ ಅಂದರೆ, ತಾಯ್ನುಡಿಯಲ್ಲಿ ಕಲಿತವರಿಗೆ ಹೆಚ್ಚು ಆ ಒಂದು ಬೆಳವಣಿಗೆ ಚೆನ್ನಾಗಾಗತ್ತೆ, ಆ ಕಾಗ್ನೇಟಿವ್ ಎಬಿಲಿಟಿ. ಅದೇ ಇಂಗ್ಲೀಷ್ ಮೀಡಿಯಮ್ ಕಲಿತವ್ರಿಗೆ ಏನಾಗುತ್ತೆ ಅಂದರೆ, ಅವರು ಒಂದು ಗೊಂದಲದಲ್ಲಿ ಬೀಳ್ತಾರೆ. ಅವರು ಈ ನುಡಿನೂ ಸರಿಯಾಗಿ ಕಲಿಯಲ್ಲ, ಇಂಗ್ಲೀಷನ್ನು ಸರಿಯಾಗಿ ಕಲಿಯಲ್ಲ, ಕನ್ನಡನೂ ಸರಿಯಾಗಿ ಕಲಿಯಲ್ಲ. ಯಾಕೆ ಇಂಗ್ಲೀಷನ್ನು ಸರಿಯಾಗಿ ಕಲಿಯಲ್ಲ, ಕನ್ನಡನೂ ಸರಿಯಾಗಿ ಕಲಿಯಲ್ಲ ಅಂದರೆ, ನಾವು 2ನೇ ನುಡಿಯನ್ನು ಕಲಿಯುವುದು ಮೊದಲ ನುಡಿಯ ಮೂಲಕ. ಮೊದಲ ನುಡಿನೇ ಸರಿಯಾಗಿ ಕಲೀಲಿಲ್ಲ ಅಂದರೆ 2ನೇ ನುಡಿ ಕಲಿಯೋಕ್ಕಾಗಲ್ಲ. ಈಗ ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಹೇಗೆ ನುಡಿ ಒಂದು ಮಗುವಿಗೆ ಬರುತ್ತದೆ. ಮೊದಲ ನುಡಿ ಯಾವುದೇ ಮಗು ಆದರೂ ಅದು ಮೊದಲ ನುಡಿ ಬರುವುದು, ಕಲಿಯೋದಲ್ಲ, ಆಯಿತಾ. ಸೊ ಮೊದಲ ನುಡಿ ಯಾವುದೇ ಮಗು, ಅದು ಜಪಾನಲ್ಲಿರ್ಬೋದು, ಇಂಡಿಯಾದಲ್ಲಿರ್ಬೋದು, ಅಮೆರಿಕಾದಲ್ಲಿರ್ಬೋದು, ಮೊದಲ ನುಡಿ ಯಾವತ್ತೂ ಅದಾಗಿದ್ದದೇ ತಾನಾಗೇ ಬರುತ್ತದು. ಅದು ಆ ಮಗುನ ಮಾತಾಡಿಸ್ತಾ ಇರಬೇಕಷ್ಟೆ. ಆ ಮಗುನ ಮಾತಾಡಿಸ್ತಾ ಇದ್ದರೆ ಆ ಮಗು ತಾನಾಗಿಯೇ ಮೊದಲ ನುಡಿಯನ್ನು ಕಲಿಯಲ್ಲ, ಬರುತ್ತೆ ಅದಕ್ಕೆ. ಆದರೆ 2ನೇ ನುಡಿನ ಕಲಿಬೇಕು ಅಂದಾಗ ಆ ಮೊದಲ ನುಡಿ ಕಲಿತ ಮೇಲೇ 2 ನುಡಿ ಕಲಿಬೇಕು. ಯಾಕೆ ಅಂದರೆ, ನೀವು ಮೊದಲ ನುಡಿ ಇದು ಎಲ್ಲ ಗ್ರಾಮರ್ ಏನಿದೆ ಅದೆಲ್ಲ ಹಾರ್ಡ್ವೇರ್ ಆಗ್ಬಿಡುತ್ತೆ. ಮತ್ತು ನಿಮಗೆ ಟೈಮ್ ಸ್ಪೇಸ್, ಜಾಗ ಮತ್ತು ಹೊತ್ತು, ಈ 2ರ ಒಂದು ಏನು ಅರಿವು ಬರುತ್ತಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲು ನಿಮಗೆ ಕನ್ನಡದಲ್ಲಿ ನೋಡಿದ್ರೆ, ಮುಂದಿನ ಪೀಳಿಗೆಯವರು ಈ ಥರ ಇರಲ್ಲ. ಮುಂದಿನ ಪೀಳಿಗೆ ಅಂದ್ರೇನು, ಮುಂದೆ ಬರುವ ಕಾಲ. ಮುಂಚೆ ಹೀಗಿರಲಿಲ್ಲ ಅಂದರೆ ಹಿಂದಿನ ಕಾಲ ಅಥವಾ ಪಾಸ್ಟ್. ಸೊ ಹೀಗೆ ಈ ಒಂದು ಟೈಮ್ ಸ್ಪೇಸ್ದು ಏನು ಅರ್ಥ ಇದೆಯಲ್ಲ, ಇದನ್ನು ಮೊದಲನೇ ನುಡಿಯಲ್ಲಿ ಕಲಿಬೇಕಾದ್ರೇ ಅವ್ರಿಗೆ ಹಾರ್ಡ್ವೇರ್ ಆಗೋಗುತ್ತೆ ಅಂತ ಹೇಳ್ತೀವಿ. ಹಾರ್ಡ್ವೇರ್ ಆಗೋಗುತ್ತೆ ಅಂದರೆ ಇವೆಲ್ಲ ಹೋಗಿ ಕೂತ್ಕೊಂಡ್ಬಿಡುತ್ತೆ ಮೆದುಳಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಹಾರ್ಡ್ವೇರ್ ಆಗಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಈ ಎಲ್ಲ ಅದಕ್ಕೇನೆ ನಿಮಗೆ ಕಾನ್ಸೆಪ್ಟ್ಗಳು ಕನ್ನಡದಲ್ಲಿ ಹೇಳಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ ಅಥವಾ ಚೆನ್ನಾಗಿ ಬಂದಟ್ಟಾಗುತ್ತೆ. ಅದೇ ನೀವು ಬೇರೆ ನುಡಿಯಲ್ಲಿ ಹೇಳಿದಾಗ ಅದು ಮೇಲ್ಮೇಲೆ ಇರುತ್ತೆ, ಅದು ಹಾರ್ಡ್ವೇರ್ ಆಗಲ್ಲ. ಆದರೆ ಮೊದಲ ನುಡಿಯ ಅಡಿಪಾಯ ಚೆನ್ನಾಗಿದ್ದರೆ ನೀವು 2ನೇ ನುಡಿನೂ ಆಮೇಲೆ ಕಲ್ತ ಮೇಲೆ 2 ನುಡಿನ ಕಲ್ತ್ರಾಗೂ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಅಂದರೆ ಹೈಯರ್ ಎಜುಕೇಷನ್ ನೀವು ಇಂಗ್ಲೀಷಲ್ಲಿ ಮಾಡ್ಕೊಳ್ಳಿ ಪರವಾಗಿಲ್ಲ, ಯಾಕೆಂದರೆ ಅಷ್ಟೊತ್ತವರೆಗೆ ನಿಮಗೆ ಮೊದಲ ನುಡಿಯ ಅಡಿಪಾಯ ಚೆನ್ನಾಗಿ ಬಿದ್ದಿರುತ್ತೆ. ಬಟ್ ಇದೆಲ್ಲ ಹೇಳಿದ್ಮೇಲೂ ಕೂಡ ಇಂಗ್ಲೀಷ್ ಮೀಡಿಯಮ್ದು ಒಂದು ಗುಲ್ ಎಬ್ಸಿದ್ದಾರೆ ಅಲ್ವಾ. ಈಗ ಎಲ್ಲ ತಂದೆ ತಾಯಿಗಳು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತಾರೆ. ಯಾಕೆ ಅಂದರೆ ಅದೊಂದು ಟ್ರೆಂಡ್ ಅನ್ನೋ ಥರ ಸೆಟ್ ಆಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದರಿಂದ ದುಡ್ಡು ಮಾಡ್ಕೊಳ್ಳೋರು ಇದ್ದಾರೆ, ಅದರಿಂದ ಫೇಕ್ ಒಂದು ಇದು ಪ್ರಚಾರವನ್ನು ಪಡ್ಕೊಳ್ಳೋರು ಇದ್ದಾರೆ. ಇಂಗ್ಲೀಷ್ ಮೀಡಿಯಂ ಹಾಗೆ ಹೀಗೆ ಅನ್ನೋ ಒಂದು ಅದಕ್ಕೆ ಗುಲ್ಲೆಬ್ಬಿಸಿದ್ದಾರೆ ಅಂತ ನಾನು ಹೇಳಿದ್ದು. ಸೊ ಹಾಗಾಗಿ ಆ ಒಂದು ಗುಲ್ಲೆಬ್ಬಿಸೋದ್ರಿಂದ ಒಂದು ಲಾಬಿಯಿಂಗ್ ಇಂಗ್ಲೀಷ್ ಮೀಡಿಯಂಗೆ ಇರೋದ್ರಿಂದ ಎಲ್ಲ ತಾಯಿ ತಂದೆಗಳು ಆ ಲಾಬಿಯಿಂಗಿಗೆ ಅಥವಾ ಆ ಒಂದು ಇದಕ್ಕೆ ಗುರಿ ಆಗ್ತಾರೆ, ಅದರೊಳಗೆ ಬರ್ತಾರೆ. ಅದನ್ನು ಹಿಂಗೆ ಎದುರಿಸೋದು ಅಂದರೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೀವು ಅಟ್ಲೀಸ್ಟ್ 5, 6, 7ನೇ ಕ್ಲಾಸ್ವರೆಗಾದರೂ 5ನೇ ಕ್ಲಾಸ್ವರೆಗಾದರೆ 5ನೇ ಕ್ಲಾಸ್ವರೆಗೆ, 6ನೇ ತರಗತಿವರೆಗಾದರೆ 6ನೇ ತರಗತಿವರೆಗಾದರೂ 6ನೇ ತರಗತಿ 7ನೇ ತರಗತಿವರೆಗೆ ಎಲ್ಲೆಲ್ಲಿ ನಿಮಗೆ ಕನ್ನಡ ಮೀಡಿಯಂ ಸ್ಕೂಲ್ ಸಿಗುತ್ತೋ, ಕನ್ನಡ ಮಾಧ್ಯಮ ಶಾಲೆ ಸಿಗುತ್ತೋ, ಆದಷ್ಟು ನೀವು 5ನೇ ಕ್ಲಾಸ್ವರೆಗಾದರೂ 6ನೇ ಕ್ಲಾಸ್ವರೆಗಾದರೂ 7ನೇ ಕ್ಲಾಸ್ವರೆಗಾದರೂ ಕನ್ನಡ ಮಾಧ್ಯಮದಲ್ಲೇ ನಿಮ್ಮ ಮಕ್ಕಳನ್ನು ಓದಿಸ್ಬೇಕು. ಆಮೇಲೆ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಸ್ವಿಚ್ ಆದರೂ ಪರವಾಗಿಲ್ಲ. ಯಾಕೆ ಅಂದರೆ ಅಷ್ಟೊತ್ತವರೆಗೆ ಆ ಮಗು ಕನ್ನಡದ ನುಡಿಯಲ್ಲಿ ಮಾತಾಡೋದು, ಬರಹ
ಮತ್ತು ಆ ಒಂದು ಪ್ರೌಢಿಮೆಯನ್ನು ಪಡ್ಕೊಂಡಿರುತ್ತೆ ಮೊದಲ ನುಡಿಯಲ್ಲಿ. ನೀವು ಆಮೇಲೆ ಎರಡು ನುಡಿ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಎರಡನೇ ನುಡಿಯನ್ನು ಪರಿಚಯ ಮಾಡಿ ಅದ್ರ ಮೂಲಕ ಎಲ್ಲ ನೀನು ಕಲಿತೀನಿ ಅನ್ನೋದು ಆದರೂ ಕೂಡ ಪರವಾಗಿಲ್ಲ. ಎಲ್ಲವನ್ನೂ ಮೊದಲ ನುಡಿಯಲ್ಲಿ ಮಾಡಿದ್ರೆ ಎಲ್ಲ ಒಳ್ಳೆಯದೇ, ಬಟ್ ಆದರೆ ಈಗಿನ ಪರಿಸ್ಥಿತಿ ನೋಡಿದಾಗ ಅದು ಸಾಧ್ಯ ಇಲ್ಲ. ಹಂಗಾಗಿ ಮೊದಲ ನುಡಿಯಲ್ಲಿ ಆ ಮಗುವಿನ ಮೆದುಳಿನಲ್ಲಿ ಅಥವಾ ಮನಸ್ಸಿನಲ್ಲಿ ಮೊದಲ ನುಡಿ ಗಟ್ಟಿಯಾಗಿ ಕೂರುವವರೆಗಾದರೂ ಟೈಮ್ ಕೊಡಿವಿ. ಅದು ಕೂತ್ಕೊಂಡಾದ್ಮೇಲೆ ನೀವು ಇಂಗ್ಲೀಷ್ ಮೀಡಿಯಮೇ ಸೇರಿಸ್ಬೋದು. ಈಗ 7ನೇ ಕ್ಲಾಸ್ಗೋ 8ನೇ ಕ್ಲಾಸ್ಗೋ 9ನೇ ಕ್ಲಾಸ್ಗೋ ಅವಾಗ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು ನಡೆಯುತ್ತೆ. ಆದರೆ ನೀವು 1ನೇ ಕ್ಲಾಸಿಂದನೇ ಬೇಡ, 3ನೇ ವರ್ಷದಿಂದನೇ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷಲ್ಲೇ ಮಾತಾಡ್ಸೋದು, ಇಂಗ್ಲೀಷಲ್ಲೇ ಎಲ್ಲವನ್ನು ನನ್ನ ಮಗು ಎಲ್ಲ ಬೇಗ ಇಂಗ್ಲೀಷಲ್ಲಿ ಕಲ್ತ್ಬಿಡ್ಬೇಕು ಹಂಗಲ್ಲ. ನೀವು ಅದು ವರ್ಕ್ ಆಗಲ್ಲ. ಅದು ನೀವು ಆ ಮಗುವಿನಲ್ಲಿ ಗೊಂದಲ ಏರ್ಪಡಿಸ್ತಾ ಇದ್ದೀರಾ. ಹಾಗಾಗಿ 5ನೇ ತರಗತಿವರೆಗಾದರೂ ಕನ್ನಡ ಮೀಡಿಯಮಲ್ಲಿ ಕಲಿತಾಗ ಅದು ತನ್ನ ಸ್ವಾಭಾವಿಕವಾದ ಬೆಳವಣಿಗೆಯನ್ನು ಹೊಂದಿ ಅದು ಮುಂದೆ ಏನಾದರೂ ದೊಡ್ಡ ಒಂದು ಕಲಿಕೆಯಲ್ಲ ಅಥವಾ ಅದಕ್ಕೆ ಆ ಮಗುವಿನ ಒಂದು ಸ್ವಭಾವದ ಪ್ರಕಾರ ಅದು ಏನೋ ಒಂದು ಸಾಧನೆ ಮಾಡ್ಬೋದು. ಸೊ ಅದನ್ನು ನಾವು ಅನುವು ಮಾಡಿಕೊಡ್ಬೇಕು. ಅನುವು ಮಾಡಿಕೊಡೋದು ಹೇಗೆ ಅಂದರೆ ಮೊದಲ ನುಡಿಯ ಅಡಿಪಾಯವನ್ನು ಚೆನ್ನಾಗಿ ಹಾಕೋಕ್ಕೆ ಬಿಡಬೇಕು ಅಂತ ಹೇಳ್ಬೋದು.